ಅಣ್ಣ ಎಲ್ಲರಿಗೂ ನಮಸ್ಕಾರ. ಎಲ್ಲೇ ಇದ್ದೀರಿ ಅಂತ ಕೇಳ್ತೀರಾ? ಇವಾಗಲೂ ರೋಡಲ್ಲೇ ಇದ್ದೀನಿ. ಈ ರೋಡಲ್ಲಿ ಎಲ್ಲಿ ಅಂತ ಕೇಳ್ತೀರಾ? ಇದು ಬಂದ್ಬಿಟ್ಟು ಸಿ ವಿ ರಾಮನಗರ್, DRDO ಅಂತ ಹೇಳ್ತೀವಿ. ಇದ್ದೀನಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಸಿ ವಿ ರಾಮನಗರ್ ಒಂದೊಬ್ಬನ ಡ್ರಾಪ್ ಮಾಡಿದೆ. 200 ರೂಪಾಯಿ ಬಿತ್ತು ಊಬರಲ್ಲಿ. ಏನು ಟ್ರಾಫಿಕ್ ಅಂದ್ರೆ ಬೆಳಿಗ್ಗೆ ಬೆನಗಳೆ ಹಳ್ಳಿಗೆ ಹೋಗ್ತದೆ. ಆದ್ರೆ ನಾವು ಸ್ಟ್ರೈಟ್ ಹೋಗಿ ಹಂಗೆ ರೇಟ್ ತಗೊಳಕ್ಕಾಗಲ್ಲ. ಅಲ್ಲಿ ನಾವು ಲೆಫ್ಟಲ್ಲಿ ನೋಡಿ ಪಾಪ ಪೊಲೀಸ್ಗಳು ಇದ್ರೂ ಕೆಲವರಿಗೆ ಅರ್ಜೆಂಟ್ ಜಾಸ್ತಿ, ತುಂಬ ಅರ್ಜೆಂಟು. ಅಲ್ಲಿ 2 ಪೊಲೀಸ್ ಆದ್ರೂ ಅದು ಅರ್ಜೆಂಟು. ಲೈಸೆನ್ಸ್ ಎಲ್ಲ ಕೆಲವರು ಬೋರ್ಡ್ಗಳು ಹಾಕ್ಬಿಟ್ಟು ನಿಧಾನಕ್ಕೆ ಬರ್ತಾರೆ ನೋಡಿ. ನಾನು ಬೋರ್ಡ್ಗಾರ ಬೈಯೋದಲ್ಲ, ನಾನು ಹೇಳೋದವ್ರಿಗೆ ಫುಲ್ ತಗೊಳ್ಳಿ, ನೀವು ಓಡಿಸಿ ಕಾರ್ಗಳನ್ನ ಫುಲ್ ಸ್ಟಡಿಯಾದ ಮೇಲೆ ತೊಗೊಂಬನ್ನಿ. ಇಂಥ ಟ್ರಾಫಿಕಲ್ಲಿ ಆವಾಗ ನಿಮಗೆ ಈಸಿ ಆಗ್ಬಿಡ್ತದೆ. ಇದು ನೀವು ಅರ್ಧಂಬರ್ಧ ಕಲ್ತ್ಕೊಂಬಂದು ಹಿಂದ್ಗಡೆ ನೋಡಿ ಬೈದಿಂದ ನೀವು ಅಲ್ಲೇ ನಿಲ್ಸಿಕೊಂಡಿರಿ. ಅಲ್ಲಿ ಇವಾಗ ನೋಡಿದೊಬ್ರು ಗಾಡಿ ಬೋರ್ಡ್ ಹಾಕಿದ್ದಾರೆ, ಅಲ್ಲೇ ನಿಂತ್ಕೊಂಡಿದ್ದಾರೆ ಅವರು. ಇನ್ನು ಭಯ ಬಂದ್ಬಿಡ್ತು, ಅದೇನು ಹೆಂಗೆ ಮೂವ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಜೋರೇ ಆಕ್ಸಿಲೇಟರ್ ಏನು ಓದ್ಬಿಟ್ರೆ ಮುಂದೆ ಇರೋವನ್ನೆಲ್ಲ ಹೋಗ್ಬಿಡ್ತಾನೆ. ಆಮೇಲೆ ಅದಕ್ಕೆ ಹೇಳೋದು, ಫಸ್ಟ್ ಎಲ್ಲ ತಗೊಂಡು ಓಡಿಸಿ. ಸುಮ್ಮನೆ ಕೂರ್ತಿರಲ್ಲ, ಭಾನುವಾರ ಅಲ್ಲ ಎಲ್ಲೆಲ್ಲೋ ಹೋಯ್ತೀರ ನೀವು. ಕಾರ್ಗಳನ್ನ ತಗೊಂಡು ಭಾನುವಾರ ರೌಂಡ್ ಹಾಕಿ ಬೋರ್ಡ್ಗಳಿಗೆ ಹೇಳ್ತಾರೆ. ಅದು ಅವಸರದಲ್ಲೇ ತಗೊಂಬಂದ್ಬಿಡ್ತೀರ, ಆಮೇಲೆ ಈ ಥರ ಸಿಗೋಗ್ಬಿಡ್ತೀರ. ಅಲ್ಲಿ ಎಷ್ಟು ಜಾಮ್ ಆಗ್ಬಿಡ್ತು ಒಂದೇ ಒಂದು ಕಾರಿಂದ. ಹಿಂದ್ಗಡೆ ಎಷ್ಟು ಗಾಡಿಗಳಿರ್ತದೆ. ಏನಕ್ಕೆ ಹೇಳ್ತೀನಿ ಅಂದರೆ, ನಾನು ಯಾರ ಬಗ್ಗೆ ನಾವು ಇದು ಮಾಡಿಬಿಟ್ಟು ತಪ್ಪಾಗಿ ಹೇಳಬೇಕು, ಇಲ್ಲ ನಾವು ಈ ಥರ ಮಾಡಬೇಕು, ಯಾರ ಬಗ್ಗೆ ನಾವು ತಿಳ್ಕೊಂಡೇ ಇಲ್ಲ, ತಪ್ಪಾಗಿ ಹೇಳ್ತಾರೆ. ನಾನು ಹೇಳೋದು ಬೋರ್ಡ್ ಡ್ರೈವರ್ಗಳಿಗೆ. ಇವಾಗ ಕಾರ್ ಅರ್ಧಂಬರ್ಧ ಬಂದ್ಬಿಟ್ಟು ಓಡಿಸೋದಕ್ಕಿಂತ ಫುಲ್ಲ ಎಲ್ಲೇ ತೊಗೊಂಡು ಹೋಗಿ, ಶನಿವಾರ ಭಾನುವಾರ ಎಲ್ಲ ರಜಾ ಆಫೀಸ್ಗಳು ಹೋಗಿ ತೊಗೊಂಡು ಹೋಗಿ ಆರಾಮಾಗಿ ಸುತ್ತಾಕಿ. ಎಷ್ಟೋ ಜನಗಳ ಕಡೆ ಖಾಲಿ ರೋಡ್ಗಳಿವೆ, ಅದನ್ನ ಫುಲ್ಲು ಟ್ರೈನಿಂಗ್ ತೊಗೊಳ್ಬೇಕು ಫಸ್ಟ್. ಅಲ್ಲಿ ಹೋಗ್ಬಿಟ್ಟು ಎಷ್ಟು ಜನಗಳಿಗೆ ತೊಂದರೆ ಗೊತ್ತು. ಹಿಂದ್ಗಡೆ ಬರೋರಲ್ಲ, ಅಯ್ಯೋ ಡೆಲಿವರಿ ಹೋಗಿ ಬರೋರಲ್ಲ, ಅವರೆಲ್ಲ ರೋಡಲ್ಲೇ ಡೆಲಿವರಿ ಆಗ್ಬಿಡುತ್ತೆ. ಆಮೇಲೆ ನೋಡಿ ರೈಟಲ್ಲಿ ಎಷ್ಟು ಗಾಡಿಗಳೇನು ತೋರಿಸ್ಬೇಕಂದಿದ್ದೀನಿ. ರೈಟಲ್ಲಿ ಸುಮ್ಮನೆ ನೋಡಿ ಟ್ರಾಫಿಕ್ ಇದೆ ಹೆಂಗಿದೆ ಅಂತ ನೋಡಿ. ಇದೆಲ್ಲ ಟ್ರಾಫಿಕ್ ನೋಡಿ, ಕಾಣ್ತಾ ಇದೆಯಾ ಎಷ್ಟು ಟ್ರಾಫಿಕ್ ನೋಡಿ. ಅಷ್ಟು ಮೋಸ ಅಂದ್ರೆ ಎಷ್ಟು ಕಿಲೋಮೀಟರ್ ಇದೆ ನೋಡಿ. ಆ ಸಿಗ್ನಲ್ ಎಲ್ಲಿ ಇದೆ, ಇದೆಲ್ಲಿದೆ ನೋಡಿ, ಕಾಣ್ತಾ ಇರ್ಬೋದು. ಕಾಣ್ತಲ್ಲ ನಿಮಗೆ? ಇಲ್ಲಿ ಗಂಟ ಅಂದರೆ ಎಲ್ಲಿ NGF ಸಿಗ್ನಲ್ ಎಲ್ಲಿದೆ, ಬೆನಗನಹಳ್ಳಿ ಸಿಗ್ನಲ್ ಎಲ್ಲಿದೆ ನೋಡಿ. ನೋಡಿ ಅಲ್ಲಿಂದ ಇಲ್ಲಿ ಗಂಟೆ ಜಾಮ್, ಅಲ್ಲಿಂದ ಇಲ್ಲಿಂದ ಮುಂದೆ ನೋಡಿ. ಇದಾ ಗೋಪಾಲನ ಮಾಲ್ ಬಂದ್ಬಿಟ್ಟು ನೋಡಿ ಎಲ್ಲಿ ಗಂಟೆ ಜಾಮ್ ಆಗಿದೆ. ಬೆಳಿಗ್ಗೆ ಒಂದಿಗೆ ಬರೋಕ್ಕಾಗಲ್ಲ, ಅಷ್ಟು ಫುಲ್ಲು ಜಾಮ್ ಆಗಿರುತ್ತೆ. ಒಂದು 150 ರೂಪಾಯಿ ಮಾಡೋಕೆ ಬರೋದ್ರೆ ಅದು 12 ಗಂಟೆ ಆಯಿತು. ಬೆಳಿಗ್ಗೆ 9 ಗಂಟೆಗೆ ಬಿಟ್ರೆ ಎಲ್ಲಿ ಬಾಡಿಗೆ ಹೊಡಿಯೋದು ಎಲ್ಲರಿಗೂ. ಅದೇ ಹೇಳೋದು ನಾನು, ಸಿಟಿ ಒಳಗಡೆ ಹೋದ್ರೆ ಬೆಳಿಗ್ಗೆ ದುಡ್ಡು ಆಗಲ್ಲ. ಈ ಟ್ರಾಫಿಕೆಲ್ಲ ಪೆಟ್ರೋಲ್ ಅಂತೂ ಖಾಲಿ ಹೋಗ್ಬಿಡುತ್ತೆ. ಲೋಕಲೆಲ್ಲ ಹೊಡಿಬೇಕು, ಎಲ್ಲೇ ಇರಬೇಕು. ಅದಕ್ಕೆ ಆವಾಗ ನಾನು ಎಲ್ಲೂ ತೋರ್ಸೋಕ್ಕಾಗಲ್ಲ ನಿಮಗೆ. ನೋಡಿ ಇದರಲ್ಲಿ ಎಷ್ಟು ಉದ್ದ ಹಚ್ಕೊಂಡಿದೆ ನೋಡಿ. ಆ ಕಡೆನೂ ಈ ಕಡೆನೂ 2 ಕಡೆ ಎಷ್ಟು ಜಾಮ್ ಇದೆ ನೋಡಿ. ಇಲ್ಲಿಂದ ಅಲ್ಲಿ ಗಂಟ. ಈಗ ಒಂದು ಅರ್ಜೆಂಟ್ ಒಂದು ಆಂಬುಲೆನ್ಸ್ ಹೋಗ್ಬೇಕಂದ್ರೆ ಆಗಲ್ಲ. ಅದೇ ಥರ ನಾವು ಬೆಳಿಗ್ಗೆ ಊಬರ್ ಆನ್ಗಳು ಬುಕ್ ಮಾಡ್ತಾರೆ ನೋಡಿ. ಕೆಲವರು ಹೋಯ್ತಾರೆ ಆಟೋ ಡ್ರೈವರು, ಕೆಲವರು ಹೇಳ್ತಾರೆ ಯಾರಪ್ಪ ಹೋಯ್ತಾರೆ ಆ ಟ್ರಾಫಿಕಲ್ಲಿ ಬೆಳಿಗ್ಗೆ ಅಂತ ನೋಡಿ. ಇದು ಬೆನಗನಹಳ್ಳಿ. ಈ ಬೆನಗನಹಳ್ಳಿಯಲ್ಲಿ ಇದೆ ಆ NGF ಸಿಗ್ನಲ್ ಕೆಳಗಡೆ ಮೆಟ್ರೋ ಸ್ಟೇಷನ್. ಅದೆಲ್ಲಿದೆ ನೋಡಿ, ಆ ಜಾಗ ಎಲ್ಲಿದೆ ನೋಡಿ. ಲೇಡಿ ನನ್ನ ಕರ್ಕೊಂಡು ಹೋದಂಗೆ ಇಂಥ ಹಾಕ್ಬಿಟ್ಟಿದ್ದಾರೆ. ಅದು ಹೋಗ್ಬಿಟ್ಟಿದೆ ಅಲ್ಲಿ ಬೂದಿಕೆರೆ ಕ್ರಾಸ್ ಒಳಗಡೆ ಹೋಗ್ಬಿಟ್ಟಿದೆ. ಆಮೇಲೆ ಹೇಳ್ತಾರೆ ಇಲ್ಲೆಲ್ಲಪ್ಪ ಮೆಟ್ರೋ ಸ್ಟೇಷನ್ ಕೇಳೋದಂಗೆ
ಹಾಕೋದು ಬೈಪನಹಳ್ಳಿ ಮೆಟ್ರೋ ಸ್ಟೇಷನ್ ಅಂತ ಹಾಕಲ್ಲ, ಅವರೆಲ್ಲೋ ಹಾಕೊಂಡು ಕುತ್ಕೊಂಡಿರ್ತಾರೆ. ಫುಲ್ಲು ನಾನು ಹಾಕೋಕ್ಕಾಯ್ತು ಅಂತ ಗೊತ್ತಿಲ್ಲ, ಎಡಿಟ್ ಮಾಡಿ ಹಾಕೋದು ಅದನ್ನು ಹೇಳ್ತಾ ಇರೋದು. ಇಲ್ಲಿ ಗಂಟೆ ಇದೆ ಟ್ರಾಫಿಕ್ ಬೆಳಿಗ್ಗೆ. ಇದನ್ನೇ ನಾನು ಒಂದು ಬಾಡಿಗೆ ಹೋಗಿ ಬರೋಲ್ಲ, ಎಷ್ಟು ಟೈಮ್ ಹಿಡಿಬೋದು ಅಲ್ವಾ? ಎಲ್ಲ ಟಿನ್ ಫ್ಯಾಕ್ಟ್ರಿ ಸೇರಿ. ನಾನು ಯಾಕೆ ಖಾಲಿ ಹೋಯ್ತು ತಿಂದುಕೊಂಡ್ರ, ಇಲ್ಲೆಲ್ಲಾರು ಊಬರ್ ಆನ್ ಮಾಡಿ ಅದು ಬುಕ್ಕಿಂಗ್ ಆಗಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡೋಗಿ ಅಯ್ಯೋ ನಮಗೂ ವರ್ಕೌಟ್ ಆಗಲ್ಲ ಸ್ವಾಮಿ. ನಮಗೂ ಪೆಟ್ರೋಲ್ ಗಾಡಿ, ಅದಕ್ಕಿರೋ ವಿಷಯ ಬಟ್ ಇದೆಲ್ಲ ಟಿನ್ ಫ್ಯಾಕ್ಟ್ರಿ. ಮತ್ತೆ ಹೇಳ್ದಂಗೆ ಈ ಬ್ರಿಡ್ಜ್ ತೋರಿಸಿದ್ದೀನಿ ಅಲ್ವಾ, ಸುಮಾರು ಸಲ ತೋರಿಸಿದ್ದೀನಿ, ಇಲ್ಲ ಅಂತ ಹೇಳಲ್ಲ ನಾನು. ಈ ಬ್ರಿಡ್ಜ್ ಸಮೇತ ಇಲ್ಲ ಅಂದ್ರೆ ಇನ್ನೂ ಏನಾಗಿರ್ತದೆ ಜನಗಳ ಕಥೆ ಅಲ್ವಾ? ಬ್ರಿಡ್ಜ್ ಇರೋದ್ರಿಂದ ಅಷ್ಟು ಒಳ್ಳೇದು. ನನ್ನ ಸೌಂಡ್ ಕ್ಲಿಯರಾಗಿ ಕೇಳಿಸೋದು ಗೊತ್ತಿಲ್ಲ. ಬ್ರಿಡ್ಜ್ ಇಲ್ಲ ಅಂದ್ರೆ ಬ್ರಿಡ್ಜ್ ಮೇಲೆ ಏನೊಂದು ಆಗ್ಬಿಟ್ಟಿದೆ. ಲಾರಿ ಒಂದು ಕೆಟ್ಟೋಗ್ಬಿಟ್ಟಿದೆ, ಪೊಲೀಸರು ಓಡಿಸ್ತಿದ್ದಾರೆ. ಆ ಬ್ರಿಡ್ಜ್ ರೈಟ್ ಸೈಡಲ್ಲಿ ನೋಡಿ, ಅಲ್ಲಿ ಹೆಂಗೆ ಜಾಮ್ ಆಗಿದೆ ನೋಡಿ, ಆ ಬ್ರಿಡ್ಜ್ ಮೇಲೆ ನೋಡಿ. ಇವತ್ತೇನೋ ಗೊತ್ತಿಲ್ಲಪ್ಪ, ಬುಧವಾರ ಇಷ್ಟು ಟ್ರಾಫಿಕ್ ನೋಡಿ. ಆ ಬ್ರಿಡ್ಜ್ ಮೇಲೆ ನೋಡಿ, ಯಾವ ಗಾಡಿ ಮೂವ್ ಆಯ್ತಲ್ಲ, ಎಲ್ಲ ನಿಂತ್ಕೊಂಡಿದೆ ನೋಡಿ. ತೋರಿಸಿರ್ತೀನಿ ನಾನು. ಅಯ್ಯೋ ಆ ಕಡೆ ನೋಡಿ ಹೆಂಗೆ ಟ್ರಾಫಿಕ್ ಇದೆ, ಕಾಣ್ತಾ ಇದೆಯಾ ಆ ಕಡೆ ನಿಮಗೆ? ಊಬರಲ್ಲಿ ಬಂದ್ಬಿಟ್ಟು ಒಂದೊಂದ್ಸಲ ಒಳ್ಳೆ ಬಾಡಿಗೆ ಕೊಡ್ತೀನಿ, ಒಂದೊಂದ್ಸಲ ಆನ್ಲೈನ್ ಪೇಮೆಂಟ್ ಎಲ್ಲನೂ ಮಾಡಬೇಕು. ಇದು ಮೇಯ್ನ್ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್. ಇದು ನೋಡಿ ಎಷ್ಟು ಆಟೋಗಳು ನಿಂತಿದೆ ನೋಡಿ. ಇವಾಗ ಟ್ರೈನ್ ಒಂದು ಬರ್ತದೆ ನೋಡಿ. ಬ್ರಿಡ್ಜನ್ನ ನಾನು ಸುಮಾರು ಸಲ ತೋರಿಸಿದ್ದೀನಿ, ಆದ್ರೂ ನಿಮಗೆ ಇನ್ನೊಂದು ಸಲ ತೋರಿಸ್ತೇನೆ. ಗಾಡಿ ಫಸ್ಟ್ ಸೈಡ್ಗೆ ಹಾಕೊಂಬಿಡೋಣ, ಆಮೇಲೆ ತೋರ್ಸೋಣ. ಏನು ಹೇಳ್ತೀರಾ? ಯಾಕೆಂದರೆ ತುಂಬ ಸಲ ಅಲ್ಲ, ನಾನು ಅವಾಗವಾಗ ಬರೋದೆಲ್ಲ ಈ ಬ್ರಿಡ್ಜನ್ನು ತೋರಿಸ್ತೇನೆ. ಯಾಕೆಂದರೆ ಇದು ನಮ್ಮ ಏರಿಯಾದಲ್ಲಿ ಇರೋದಲ್ವ. ಬ್ರಿಡ್ಜ್ ನೋಡಿ ಹೆಂಗಿದೆ ಅಂತ, ಏನು ಸಖತ್ತಾಗಂತದಲ್ವಾ? ನಮ್ಮ ಏರಿಯಾದಲ್ಲಿರಿಂದ ನಾನು ತೋರಿಸ್ತೇನೆ. ನಾನು ಈ ಬ್ರಿಡ್ಜ್ ಕೆಳಗಡೆ ಇದ್ದೀನಿ, ಕೆಲವರು ಹೇಳಿದ್ರೆ ನಂಬಲ್ಲ. ಈ ಬ್ರಿಡ್ಜ್ ಬಂದು ಎಲ್ಲಿರ್ತದೆ ಅಂತ ಕೇಳ್ತೇವೆ ನೋಡಿ. ಇದೆಲ್ಲ ಆಟೋಗಳು ಪಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ. ಇಷ್ಟು ದೊಡ್ಡ ಬ್ರಿಡ್ಜ್ ಇದು ಬಂದ್ಬಿಟ್ಟು ಇದೆಲ್ಲೂ ಇಲ್ಲ ಕರ್ನಾಟಕದಲ್ಲಿ. ಇದು ಒಂದೇ ಜಾಗದಲ್ಲಿ ನನಗೆ ಗೊತ್ತಿರೋಂಗೆ ಇದು ಒಂದೇ ಇರೋದು. ಅದು ಬಂದ್ಬಿಟ್ಟು ಇದು ಕೇರ್ಪುರ ಹತ್ರ ಇರೋದು ನೋಡಿ. ಆ ಕಡೆ ಮೆಟ್ರೋ ಹೋಯ್ತಾ ಇದೆ, ಕಾಣ್ತಾ ಇದೆಯಾ ನಿಮಗೆ ನೋಡಿ? ಅಲ್ಲಿ ಹೋಯ್ತಾ ಅದು ವೈಟ್ ಫೀಲ್ಡ್ ಕಡೆ ಹೋಯ್ತಾ ಇರೋದು ಅದು. ಯಾಕೆಂದರೆ ನಾನು 2000 ಬರೋತ್ತಿಗೆ ಇದ್ರದ್ದು ಕೆಲಸ ನಡೀತಾ ಇತ್ತು. ಯಾವುದೋ ಈ ಬ್ರಿಡ್ಜ್ ಕೆಲಸ ನಡೀತಿತ್ತು 2000 ಓಪನ್ ಆಗಿತ್ತಿಲ್ಲ ಅವಾಗ. ಕೆಳಗಡೆ ಒಂದು ಬ್ರಿಡ್ಜ್ ಇತ್ತು, ಕಡೆ ಬಂದ್ಬಿಟ್ಟು ಒಂದು ಬ್ರಿಡ್ಜ್ ಇತ್ತು, ಅಲ್ಲಿ ರೋಡ್ ಕ್ರಾಸ್ ಹಂಗೆ ಇತ್ತು. 2000 ಬರೋದು ನನಗೆ ಕೆಲಸ ನಡೀತಿತ್ತು ಬ್ರಿಡ್ಜು. ಆಗ ನಮಗೆ ಅಷ್ಟೇ ABCD ಏನಿಲ್ಲ, ನಾವು ಚಿಕ್ಕ ಹುಡುಗರು. ನನಗೆ 16 ವಯಸ್ಸೇನೋ ಇರ್ಬೋದು. ಇವಾಗ ಬೆಂಗಳೂರಲ್ಲಿ 24 ವರ್ಷ ಆಯಿತು ನಾನು ಇರೋದು. ನಮಗೊಂದು ಖುಷಿ ಅಲ್ಲ ಈ ಬ್ರಿಡ್ಜಿನ ಆವಾಗ ಇದು ಮಾಡ್ತಾ ಇರೋದು. ಇರಿ ಅದ್ರದ್ದು ಒಂದು ಬಂದ್ಬಿಟ್ಟು ಫೋಟೋ ತೊಗೊಳ, ಫೋಟೋ ಒಂದು ಬೇಕು, ಅದಕ್ಕೆ ತಗೊಳ್ಳೋಣ ಕ್ಲಿಯರಾಗಿ. ಇದೇ ನಂದು ಆಟೋ ಬಂದ್ಬಿಟ್ಟು ನೋಡಿ. ಈ ಆಟೋನು ಈ ಬ್ರಿಡ್ಜನು ಎರಡು ಸೇರ್ಬಿಟ್ಟು ಹತ್ರ ಇದೆ. ಬನ್ನಿ ಮುಂದೆ ಯಾವ್ದಾರು ಹೋದ್ರೆ ಚೆನ್ನಾಗಿ ಸಿಗ್ತಾವೆ ನೋಡೋಣ. ಯಾಕಂದರೆ ಇಲ್ಲೇ ನೋಡ್ತಾ ಇದ್ದಾರೆ ಕೇರ್ಪುರ ರೈಲ್ವೆ ಸ್ಟೇಷನ್. ಇದು ಮೇನ್ ಇದು ಕೇರ್ಪುರ ರೈಲ್ವೆ ಸ್ಟೇಷನ್. ಆ ಕಡೆ ಮೆಟ್ರೋ ಸ್ಟೇಷನ್ ಎಲ್ಲ ಇರೋದು. ತುಂಬ ತಿಳಿದು ಅದು ನಮ್ಮ ಊರಲ್ಲಿ ಬಂದ್ಬಿಟ್ಟು ತುಂಬ ಆನೆ ಬರುತ್ತೆ ಅಂತ ಕಟ್ ಮಾಡಿ ಬಿಸಾಡ್ತಾರೆ. ಅಲ್ಲಿ ನೋಡಿ ಕಾಣ್ತಾ ಇದೆಯಾ ನಿಮಗೆ? ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ. ಬಂದ್ಬಿಟ್ಟು ಕಟ್ ಮಾಡಿ ಬಿಸಾಡ್ತಾರೆ. ಈ ಹಂಸಿನಕಾಯಿ ದುಡ್ಡು ಕೊಡ್ತೀವಿ,
400 ಅಂತೂ ಕೊಡಲೇಬೇಕಿತ್ತು. ರೂಪಾಯಿ ಕಮ್ಮಿ ಇಲ್ಲದು. ಈ ಹಣಸಿನಕಾಯಿನ ಆನೆಗಳು ಬರ್ತದೆ ಊರ ಕಡೆ, ಅದರಿಂದ ಅವರೆಲ್ಲ ಕಟ್ ಮಾಡಿ ಬಿಸಾಡೋದು. ಇಲ್ಲಿ ಇರೋರು ಅದನ್ನ ದುಡ್ಡು ಕೊಡ್ತಾವಳೋದು ನೋಡಿ ಎಷ್ಟಿದೆ. ತುಂಬ ಹಣಸಿನಕಾಯಿ ಇದೆ, ಒಳ್ಳೆ ರೈಟ್ ಆದರೆ 400 ರೂಪಾಯಿ ಕೊಡಬೇಕು. ಎಲ್ಲ ಐಟಿಂಗ್ ಹೋಗೋದು, ಕ್ಯಾರ್ಪುರ ಹೋಗೋದು, ಇದ್ರಲ್ಲೇ ಇಟ್ಬಿಡೋಗಿದೆ. ಬನ್ನಿ ಮುಂದೆ ಯಾವ್ದಾದ್ರು ವೀಡಿಯೋ ಸಿಗ್ತದೆ ಅವಾಗ ಮಾಡ್ತೀನಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನೋಡೋರಿಗೆ ಹೇಳ್ತೀನಿ ನಾನು, ಸಪೋರ್ಟ್ ಮಾಡಿ. ತುಂಬ ವೀಡಿಯೋ ಮಾಡ್ಬೇಕಂತಿದ್ದೀನಿ. ತುಂಬ ಏನೋ ಬೇರೆ ಒಂದು ತಗೊಂಬರೋಣ, ಏನೋ ಬೇರೆ ಮಾಡೋಣ ಅಂತ ಒಂದು ಐಡಿಯಾ ಎಲ್ಲ ಇದೆ ನನಗೆ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವೂ ಮಾಡಿ.